ವೆಲ್ಕಮ್ ಟು ಆಶಿತಾ ಕ್ರಿಯೇಷನ್. ಈಗ ಸಿಂಪಲ್ ಡಿಸೈನ್ ಹೇಗೆ ಹಾಕೋದು ನೋಡೋಣ. ಅದಕ್ಕೆ 10ನೇ ನಂಬರ್ ನೀಡಲ್ ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ಹೇಗೆ ಹಾಕೋದು ಬನ್ನಿ ನೋಡೋಣ. ಸ್ಟಾರ್ಟಿಂಗು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡು ಥ್ರೆಡ್ ಇಟ್ಕೊಂಡು 2 ಸಲ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು ಅಲ್ಲಿಂದನೇ 2 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ನಾವು ಅಲ್ಲಿಂದ ದಾರ ತಂದು ಎರಡಕ್ಕೊಂದು ಈ ಥರ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಪಕ್ಕದಲ್ಲಿ ದಾರ ತಂದು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಎರಡಕ್ಕೊಂದು ಈ ಥರ 3 ಟೈಮ್ಸು ನಾವು ಹಾಕೋಬೇಕು. ತ್ರಿಬಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು. 2 ಸಲ ದಾರ ಸುತ್ತಕೊಂಡು ನೀಡಲ್ ಮೇಲೆ ಸ್ಯಾರಿಯಿಂದ ದಾರ ತಂದು ಎರಡಕ್ಕೊಂದು ಈ ಥರ ಪಕ್ಕದಲ್ಲೇ ಕಂಬಗಳು ಬರಬೇಕು. ಒಂದು ಸ್ವಲ್ಪನೂ ಗ್ಯಾಪ್ ಕೊಡಬಾರ್ದು. ಇದು ತುಂಬ ಬಿಗಿನರ್ಸ್, ಈಗ ಹೊಸಬ್ರು ಕಲಿಯೋರು ತುಂಬ ಬೇಗ ಈಸಿಯಾಗಿ ಹಾಕ್ಬೋದು. ಮತ್ತು ಸಿಂಗಲ್ ಸ್ಟೆಪ್ ಡಿಸೈನು ಸಿಂಪಲ್ಲಾಗಿ ಯಾರು ಜಾಸ್ತಿ ಗ್ರ್ಯಾಂಡಾಗಿ ಇಷ್ಟಪಡಲ್ಲ. ಸಿಂಪಲ್ಲಾಗಿ ಇಷ್ಟಪಡೋರು ಇದನ್ನು ಡಿಸೈನ್ ಹಾಕಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿದೆ. ಮತ್ತು ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆನ ಹಾಕೋಬೇಕು. ನಾವು ಒಂದೇ ಲೆವೆಲ್ಗೆ ಹಾಕಬೇಕು. ಒಂದು ಉದ್ದ ಒಂದು ತುಂಡ ಹಾಕಬೇಡಿ. ಒಂದೇ ಲೆವೆಲ್ಗೆ ಕಂಬಗಳು ಬರಬೇಕು. ತ್ರಿಬಲ್ ಕ್ರೋಶೆ ಕಂಬಗಳನ್ನು ನಾವು ಪಕ್ಕದಲ್ಲೇ ಹಾಕೊಂಡು ಹೋಗಬೇಕು. ನಾವು ಒಂದು ಸೈಡು ಈಗ ಎಷ್ಟು 8 ಕಂಬಗಳನ್ನ ಹಾಕಿರಬೇಕು. ನಾವು 2 ಚೈನ್ ಹಾಕಿರೋದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 8 ಕಂಬಗಳಾಗಿರಬೇಕು. ಒನ್ 2 3 4 5 6 7 8 ಕಂಬಗಳಾದಮೇಲೆ ಮತ್ತೆ ನಾವು 1 2 3 ಚೈನ್ ಹಾಕಿ ಅಲ್ಲಿಂದನೇ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ತೆಗೆದು ಸೀರೆಯಿಂದ ದಾರನ ತೆಗೆದು ಎರಡಕ್ಕೊಂದು ಸತಿ ಲಾಕ್ ಮಾಡ್ಕೊಂಡು ತ್ರಿಬಲ್ ಕ್ರೋಶೆ ಹಾಕಬೇಕು. ಈಗ ಮತ್ತೆ ಇಲ್ಲಿಂದನೇ 8 ಕಂಬಗಳನ್ನ ಹಾಕೊಂಡು ಹೋಗಬೇಕು. ಕಂಟಿನ್ಯೂ ಮಾಡಬೇಕು. 8 ಕಂಬನ ಇದು ಬೇಬಿ ಕುಚ್ಚು ಬರೋರು ಸುಧಾ ಒಂದೇ ಇದರಲ್ಲಿ ಹಾಕ್ಬೋದು. ಸಿಂಪಲ್ ಡಿಸೈನು ಬೇಬಿ ಕುಚ್ಚಿ ಹಾಕಿ ಇದಾಗಿರುತ್ತಲ್ಲ, ಒಂದೇ ಥರ ಡಿಸೈನ್ ಬೇಡ ಅಂದರೆ ಈ ಥರ ಸಿಂಪಲ್ ಒಂದೇ ಲೈನು ಸಿಂಗಲ್ ಸ್ಟೆಪ್ ಡಿಸೈನು ಬೇಗ 1.5 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಹೊಸಬ್ರು ಕಲಿಯೋರಿಗೆ ತುಂಬಾ ಈಸಿ. ಇದಕ್ಕೆ ನಾವು 250 ಇಂದ 300 ಚಾರ್ಜ್ ಮಾಡ್ಬೋದು. ತ್ರಿಬಲ್ ಕ್ರೋಶೆಗಳನ್ನ ಪಕ್ಕದಲ್ಲೇ ಹಾಕೊಂಡು ಹೋಗಬೇಕು. ಒಂಚೂರು ಗ್ಯಾಪ್ ಆಯಿತು ಅಂದರೆ ಅದು ಫಿನಿಶಿಂಗ್ ಕಾಣಲ್ಲ, ದೂರ ಥರ ಅಂತ ಅನಿಸುತ್ತೆ. ಆಮೇಲೆ ತುಂಬ ದೂರ ಆಗುತ್ತೆ. ನಾವು ಇದಕ್ಕೆ 8 ಕಂಬನೇ ಅಂತಲ್ಲ, 3 ಕಂಬನೂ ಹಾಕ್ಬೋದು, 5 ಕಂಬನೂ ಹಾಕ್ಬೋದು. ನಮ್ಗೆ ಯಾವ ಥರ ತುಂಬ ಜಾಸ್ತಿ ಕುಚ್ಕೊಳ್ಬೇಕು ಅಂದರೆ 3 ಕಂಬ ಇಲ್ಲ 5 ಕಂಬ ಈ ಥರ ಹಾಕಿ. ಇದು ತುಂಬ 8 ಕಂಬ ಇರೋದ್ರಿಂದ ಸ್ವಲ್ಪ ದೂರ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ.
8 ಕಂಬ ಆದಮೇಲೆ ಮತ್ತೆ ಈಗ 3 ಚೈನ್ ಹಾಕಿ ಅಲ್ಲಿಂದನೇ ಡಬಲ್ ಕ್ರೋಶನ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಂದ ನೋಡಿಕೊಂಡು ಅಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಈ ಥರ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಫುಲ್ಲು ಸ್ಯಾರಿಗೆ ಫುಲ್ ಕಂಟಿನ್ಯೂ ಆಗಿ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹೊಸ ರೀತಿಯ ಕುಚ್ಚು ಡಿಸೈನ್ಸ್ನ ತೋರಿಸ್ತೀನಿ ನೋಡಿ. ಈಗ ಹಾಕಿದ್ಮೇಲೆ ಫುಲ್ಲು ಸ್ಯಾರಿ ಈ ಥರ ಕಾಣಿಸುತ್ತೆ. 3 ಚೈನೇ ಸಾಕು ಕುಚ್ಚು ಕಟ್ಟೋದಕ್ಕೆ. 4 ಚೈನ್ ಹಾಕಿದ್ರೆ ತುಂಬ ದೊಡ್ಡದು ಅನಿಸುತ್ತೆ. ಇದೇ ಸಾಕು. ಈ ನೋಡಿ ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಥರ ಎಲಿಗೆಂಟ ಕಾಣಿಸುತ್ತೆ. ತುಂಬ ಬೇಬಿ ಕುಚ್ಚು ಥರನೂ ಮತ್ತು ಕ್ರೋಶನ ಜಾಸ್ತಿ ಇಷ್ಟಪಡಿದವರು ಈ ಥರ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.